ನಮ್ಮ ಡಿ ಬಿ ಕಟ್ ರಬ್ಬರ್ ಸ್ಟ್ಯಾಂಪ್ ವೆಬ್ಸೈಟ್ಗೆ ಸ್ವಾಗತ. ನಾನು ಇವತ್ತು ನಿಮಗೆ ಡೂರಾ ಸ್ಟ್ಯಾಂಪ್ ಪಮ್ ಮತ್ತು ರಬ್ಬರ್ನ ಹೇಗೆ ರೀಫಿಲ್ ಮಾಡೋದ್ರ ಬಗ್ಗೆ ನಾನು ನಿಮಗೆ ಇವತ್ತು ಟ್ಯುಟೋರಿಯಲ್ ಹೇಳ್ಕೊಡ್ತೀನಿ. ಫಸ್ಟು ನೀವು ಇಂಕ್ನ ಕ್ಯಾಪ್ ಓಪನ್ ಮಾಡಿ ಇಂಕ್ನ ಎತ್ಕೊಂಡು ಯಾವ ಕಲರ್ ಬೇಕಾದರೂ ನೀವು ಯೂಸ್ ಮಾಡ್ಕೋಬೋದು. ಈಗ ನಾನು ನಿಮಗೆ ರೆಡ್ ಸಪೋಸ್ ತೋರಿಸ್ತಾ ಇದ್ದೀನಿ. ರೆಡ್ ಕಲರ್ ಇಂಕ್ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ, ಅರ್ಧ ಕ್ಯಾಪ್ ಹಾಕ್ಕೊಳ್ಳಿ, ನಂತರ ಕ್ಲೋಸ್ ಮಾಡಿ. ಓಕೆ, ಸೈಡಲ್ಲಿ ಈಗ ಸ್ಟ್ಯಾಂಪ್ ತೊಗೊಳ್ಳಿ. ಸ್ಪ್ರಿಂಗ್ ಇರುತ್ತೆ, ಆ ಸ್ಪ್ರಿಂಗ್ನ ಸ್ವಲ್ಪ ಲೂಸಾಗಿ ಓಪನ್ ಮಾಡಿ. ಓಪನ್ ಆಗುತ್ತೆ. ಓಪನ್ ಮಾಡಿದ್ಮೇಲೆ ಈ ರಬ್ಬರ್ನ ಪಮ್ ಇದನ್ನು ಇಂಕ್ ಒಳಗಡೆ ನೆನೆ ಹಾಕಿ, ಅಂದರೆ 2 hours ಇಂಕಲ್ಲಿ ಬಿಟ್ಬಿಡಿ. ಒಂದು 2 hours ಆದ ನಂತರ ನೀವು ಎತ್ಕೊಂಡು 4 ಸೈಡ್ ಕ್ಲೀನಾಗಿ ಇಂಕ್ನ ಒರೆಸ್ಕೊಳ್ಳಿ. 4 ಸೈಡ್ ಕ್ಲೀನಾಗಿರಬೇಕು, ಒಂದು ಸ್ವಲ್ಪ ಕೂಡ ಇಂಕ್ ಆಗಿರಬಾರ್ದು. ಓಕೆ, ಟಿಶ್ಯೂ ಪೇಪರಲ್ಲಿ ಕ್ಲೀನಾಗಿ ಒರೆಸ್ಕೊಳ್ಳಿ. ಹಾಗೆ ನಿಮಗೆ ಮತ್ತೆ ಬೇರೆ ಯಾವುದೇ ಥರದ ರಬ್ಬರ್ ಸ್ಟ್ಯಾಂಪ್ಗಳು ಬೇಕಾದಲ್ಲಿ ನಮ್ಮ ಡಿ ಬಿ ಕಟ್ ವೆಬ್ಸೈಟ್ಗೆ ಭೇಟಿ ಕೊಡಿ. ನೋಡಿ, ನೀವು ಹೀಗೆ ಕ್ಲೀನಾಗಿ ಒರೆಸ್ಕೊಂಡ ನಂತರ ಕ್ಯಾಪ್ನ ತಗೊಳ್ಳಿ ಮತ್ತು ಅದರಲ್ಲಿ ಹಾಕಿದ ನಂತರ ಟೈಟ್ ಮಾಡಿ. ಆ ಎಡ್ಜ್ನ ನೋಡ್ಕೊಳ್ಳಿ, ಆ ಎಡ್ಜ್ ಕರೆಕ್ಟಾಗಿರಬೇಕು. ಆ ಸ್ಪ್ರಿಂಗ್ನ ಕರೆಕ್ಟಾಗಿ ಕೂತ್ಕೊಂಡ ನಂತರ ಟೈಟ್ ಮಾಡ್ಕೊಳ್ಳಿ. ಸೈಡಲ್ಲೆಲ್ಲ 4 ಸೈಡ್ ಕ್ಲೀನಾಗಿ ಒರೆಸ್ಕೊಳ್ಳಿ. ನೀವು ಈ ರೀತಿ ಇಂಕ್ನ ರಿಫಿಲ್ ಮಾಡಿದ ಮೇಲೆ ನೀವು ಮಿನಿಮಮ್ 1 yearವರೆಗೂ ಮತ್ತೆ ಯೂಸ್ ಮಾಡ್ಬೋದು. ನೋಡಿ, ಈಗ ಎಲ್ಲ ಕ್ಲೀನ್ ಆಗಿದ ನಂತರ ಕ್ಲಿಯರ್ ಇಂಪ್ರೆಷನ್ ಬರುತ್ತೆ. ಓಕೆ, ಥ್ಯಾಂಕ್ ಯು.